ಭಾರತೀಯ ರಾಜಕಾರಣದಲ್ಲಿ ಅಧಿಕಾರ ಮತ್ತು ಸಂಪತ್ತು ಸದಾ ಒಂದಕ್ಕೊಂದು ಹೆಣೆದುಕೊಂಡಿರುತ್ತೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ದೇಶವನ್ನ ಮುನ್ನಡೆಸೋ ನಾಯಕರು ಎಷ್ಟು ಆಸ್ತಿಯನ್ನ ಹೊಂದಿದ್ದಾರೆ ಅನ್ನೋದೇ ಒಂದಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡೋ ವಿಷಯ. ಇತ್ತೀಚೆಗಷ್ಟೇ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದ್ರೆ ADR ರಿಲೀಸ್ ಮಾಡಿರೋ ಸ್ಫೋಟಕ ವರದಿಯೊಂದು ದೇಶದ ಪ್ರಮುಖ ನಾಯಕರ ಆಸ್ತಿಯ ನಿಜವಾದ ಮುಖವಾಡವನ್ನ ಹೊರತಂದಿದೆ. ಒಂದು ಕಡೆ 1400 ಕೋಟಿಗೂ ಅಧಿಕ ಆಸ್ತಿಯನ್ನ ಹೊಂದಿರೋ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ದೇಶದಲ್ಲೇ ಅತ್ಯಂತ ಶ್ರೀಮಂತ ನಾಯಕನಾಗಿ ಹೊರಹೊಮ್ಮಿದ್ರೆ, ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದ ಪ್ರಭಾವಿ ನಾಯಕ ಸುವೇಂದು ಅಧಿಕಾರಿ ಕೇವಲ 85 ಲಕ್ಷ ಆಸ್ತಿ ಹೊಂದುವ ಮೂಲಕ ಅತ್ಯಂತ ಸರಳ ನಾಯಕರ ಸಾಲಲ್ಲಿ ನಿಂತಿದ್ದಾರೆ. ಒಂದೇ ದೇಶ, ಒಂದೇ ರಾಜಕೀಯ ಅಖಾಡ. ಆದರೆ ಇಬ್ಬರು ಪ್ರಮುಖ ನಾಯಕರ ಸಂಪತ್ತಿನಲ್ಲಿ ಇಷ್ಟೊಂದು ವ್ಯತ್ಯಾಸ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಂದಿಗೆ ಕುತೂಹಲ ಅಂತೂ ಇದ್ದೇ ಇರುತ್ತೆ. ಸೊ ಈ ಸ್ಟೋರಿಯಲ್ಲಿ ADR ವರದಿಯ ಆಸಕ್ತಿಕರ ಅಂಕಿ ಅಂಶಗಳನ್ನ ನೋಡ್ತಾ, ಇನ್ನು ಯಾವ್ಯಾವ ರಾಜ್ಯದ CM ಎಷ್ಟೆಷ್ಟು ಆಸ್ತಿಯನ್ನ ಹೊಂದಿದ್ದಾರೆ ಅಂದ್ರೆ ಹೆಚ್ಚು ಕೋಟ್ಯಾಧೀಶ್ವರರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಮೊದಲು ನಾವು ದೇಶದ ಅತ್ಯಂತ ಶ್ರೀಮಂತ ನಾಯಕರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರೋ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಬಗ್ಗೆ ಹೇಳೋದಾದ್ರೆ, ADR ವರದಿ ಪ್ರಕಾರ DK ಶಿವಕುಮಾರ್ ಅವರ ಒಟ್ಟು ಘೋಷಿತ ಆಸ್ತಿಯ ಮೌಲ್ಯ ಬರೋಬ್ಬರಿ 1413 ಕೋಟಿ ರೂಪಾಯಿಗಳು. ಹೌದು, ದೇಶದಲ್ಲೇ ಅತ್ಯಂತ ಶ್ರೀಮಂತ ನಾಯಕರ ಪಟ್ಟಿಯಲ್ಲಿ ಇವರು ಅಗ್ರಸ್ಥಾನದಲ್ಲಿದ್ದಾರೆ. ಇವರ ಸಂಪತ್ತಿನ ಪ್ರಮುಖ ಮೂಲಗಳೇನೇನು ಅಂತ ನೋಡೋದಾದ್ರೆ, ದಶಕಗಳಿಂದ ರಿಯಲ್ ಎಸ್ಟೇಟ್, ಶಿಕ್ಷಣ ಸಂಸ್ಥೆಗಳು ಮತ್ತು ಉದ್ಯಮ ರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ. ನಗದು, ಬ್ಯಾಂಕ್ ಠೇವಣಿ ಮತ್ತು ಕೃಷಿ ಹಾಗೂ ಕೃಷಿಯೇತರ ಭೂಮಿಯಲ್ಲಿ ಬೃಹತ್ ಹೂಡಿಕೆ ಮಾಡಿದ್ದಾರೆ. ರಾಜಕೀಯ ಪ್ರಭಾವದ ಜೊತೆಗೆ ಟ್ರಬಲ್ ಶೂಟರ್ ಅಂತಾನೆ ಹೆಸರುವಾಸಿಯಾಗಿರೋ DK ಶಿವಕುಮಾರ್ ತಮ್ಮ ಆಸ್ತಿ ಪ್ರಮಾಣ ಪತ್ರದಲ್ಲೇ ಸಂಪತ್ತಿನ ಬೃಹತ್ ಅಂಕಿ ಅಂಶವನ್ನ ಪಾರದರ್ಶಕವಾಗಿ ಉಲ್ಲೇಖಿಸಿದ್ದಾರೆ. ಶ್ರೀಮಂತ CM ಬಗ್ಗೆ ಹೇಳಿದ್ವಿ, ಈಗ ಬಡ CM ಬಗ್ಗೆ ಹೇಳೋದಾದ್ರೆ, ರಾಜಕೀಯವಾಗಿ ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿದ್ರು ADRಗೆ ಸಲ್ಲಿಸಿರೋ ಅಫಿಡವಿಟ್ ಪ್ರಕಾರ ಇವರ ಒಟ್ಟು ಆಸ್ತಿ ಕೇವಲ 85.87 ಲಕ್ಷ ರೂಪಾಯಿಗಳು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯವರ ಆಸ್ತಿ ಇಷ್ಟು ಅಂತ. ಇವರ ಆಸ್ತಿ ವಿವರವನ್ನ ನೋಡೋದಾದ್ರೆ ನಿಮಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇವರ ಕೈಯಲ್ಲಿರೋ ನಗದು ಅಂದ್ರೆ ಕೇವಲ 12,000 ರೂಪಾಯಿ. ಬ್ಯಾಂಕ್ ಠೇವಣಿ 13 ವಿವಿಧ ಬ್ಯಾಂಕ್ ಖಾತೆಗಳಲ್ಲಿ ಒಟ್ಟು 7,24,000 ರೂಪಾಯಿ ಠೇವಣಿ ಇದೆ. ಸ್ವಂತ ಕಾರ್ ಇಲ್ಲ, ಚಿನ್ನ ಕೂಡ ಇಲ್ಲ. ವಿಶೇಷ ಅಂದ್ರೆ ಇವರ ಹೆಸರಲ್ಲಿ ಯಾವುದೇ ಸ್ವಂತ ಕಾರು ಹಾಗೆ ಚಿನ್ನಾಭರಣಗಳಿಲ್ಲ ಅನ್ನೋದು. ಹಾಗೆ ಇವರ ಹೆಸರಲ್ಲಿ ಯಾವುದೇ ಬ್ಯಾಂಕ್ ಸಾಲ ಕೂಡ ಇಲ್ಲ. ಇಗ್ರಾ ಹಾಗೆ ನಂದಿಗ್ರಾಮದಲ್ಲಿ ಕೃಷಿ ಭೂಮಿ ಹಾಗೆ 3 ಸಣ್ಣ ವಸತಿ ಮನೆಗಳನ್ನ ಹೊಂದಿದ್ದಾರೆ. 2021ರ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಕಳೆದ 5 ವರ್ಷಗಳಲ್ಲಿ ಇವರ ಬ್ಯಾಂಕ್ ಠೇವಣಿ ಮತ್ತಷ್ಟು ಕುಸಿತವಾಗಿದೆ. ಬಂಗಾಳದ ದೊಡ್ಡ ರಾಜಕೀಯ ಹೋರಾಟಗಳ ಮುಂಚೂಣಿಯಲ್ಲಿದ್ರೂ ವೈಯಕ್ತಿಕ ಆಸ್ತಿಯಲ್ಲಿ ಇವರು ಅತ್ಯಂತ ಸರಳವಾಗಿ ಕಾಣಿಸ್ಕೊಳ್ತಾರೆ. ಸೊ ಸ್ನೇಹಿತರೆ, 1413 ಕೋಟಿ ಆಸ್ತಿ ಹೊಂದಿದ DK ಶಿವಕುಮಾರ್ ಮತ್ತು 85 ಲಕ್ಷ ಆಸ್ತಿ ಹೊಂದಿದ ಸುವೇಂದು ಅಧಿಕಾರಿ ಅವರ ಈ ಹೋಲಿಕೆ ನಮಗೆ ಭಾರತೀಯ ಪ್ರಜಾಪ್ರಭುತ್ವದ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕೋದು ಸತ್ಯ ಅಲ್ವಾ? 100 ಕೋಟಿ ಆಸ್ತಿ ಇರೋ ನಾಯಕರ ವಿರುದ್ಧ ಸಾಮಾನ್ಯ ಹಿನ್ನೆಲೆಯ ನಾಯಕರು ಸ್ಪರ್ಧೆಗಿಳಿಯೋದು ಎಷ್ಟು ಕಷ್ಟ ಅನ್ನೋದು ಇದರಿಂದಾನೂ ಗೊತ್ತಾಗುತ್ತೆ. ಹಾಗೆ ಅನೇಕ ನಾಯಕರು ರಾಜಕೀಯಕ್ಕೆ ಬರೋದಕ್ಕೂ ಮುಂಚೆನೆ ದೊಡ್ಡ ಉದ್ಯಮಿಗಳಾಗಿರ್ತಾರೆ. ಹಾಗಾಗಿ ಅವರ ಸಂಪತ್ತು ಹೆಚ್ಚಿರುತ್ತೆ. ಆದರೆ ಸಂಪತ್ತಿಗಿಂತ ನಾಯಕರ ಆಡಳಿತ ಶೈಲಿ ಮತ್ತು ಸಾರ್ವಜನಿಕ ಸೇವೆಯೇ ಮುಖ್ಯವಾಗುತ್ತೆ. ADR ಸಂಸ್ಥೆ ನಾಯಕರ ಪ್ರತಿಯೊಂದು ಆಸ್ತಿ ವಿವರವನ್ನ ಸಾರ್ವಜನಿಕಗೊಳಿಸುವ ಮೂಲಕ ಪ್ರಜೆಗಳಿಗೆ ಸರಿಯಾದ ನಾಯಕರನ್ನ ಆಯ್ಕೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಸೊ ರಾಜಕೀಯದಲ್ಲಿ ನಾಯಕ ಶ್ರೀಮಂತನಾಗಿರ್ಲಿ ಅಥವಾ ಸರಳವಾಗಿರ್ಲಿ, ಜನರಿಗೆ ಬೇಕಾಗಿರೋದು ಪಾರದರ್ಶಕತೆ ಮತ್ತೆ ಅಭಿವೃದ್ಧಿ. DK ಶಿವಕುಮಾರ್ ಅವರಂತಹ ಉದ್ಯಮಿ ನಾಯಕರ ಬೃಹತ್ ಸಂಪತ್ತು ಒಂದು ಕಡೆಯಾದ್ರೆ, ಸುವೇಂದು ಅಧಿಕಾರಿ ಅವರಂತಹ ನಾಯಕರ ಸರಳ ಆಸ್ತಿ ವಿವರ ಇನ್ನೊಂದು ಕಡೆ. ಈ ಇಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ದೇಶದ ರಾಜಕೀಯದಲ್ಲಿ ದೊಡ್ಡ ಪ್ರಭಾವ ಬೀರಿದ್ದಾರೆ. ಇದನ್ನ ಬಿಟ್ರೆ N ಚಂದ್ರಬಾಬು ನಾಯ್ಡು ಅವರು 931 ಕೋಟಿ ಆಸ್ತಿಯೊಂದಿಗೆ ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಇನ್ನು ತಮಿಳುನಾಡಿನ ಜೋಸೆಫ್ ವಿಜಯ್ ಅವರು 648 ಕೋಟಿ ಘೋಷಿತ ಆಸ್ತಿಯೊಂದಿಗೆ 3ನೇ ಸ್ಥಾನದಲ್ಲಿದ್ದಾರೆ. ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪ್ರೇಮಾ ಖಂಡು 332 ಕೋಟಿ ಆಸ್ತಿ ಹೊಂದುವ ಮೂಲಕ 4ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಸೊ ಇಲ್ಲಿ ಮುಖ್ಯಮಂತ್ರಿಗಳ ಸರಾಸರಿ ಆಸ್ತಿ ಮತ್ತು ಕ್ರಿಮಿನಲ್ ಹಿನ್ನೆಲೆ ADR ವರದಿ ಪ್ರಕಾರ ದೇಶದ ಎಲ್ಲ 31 ಮುಖ್ಯಮಂತ್ರಿಗಳ ಸರಾಸರಿ ಆಸ್ತಿ ಮೌಲ್ಯ 118 ಕೋಟಿ ರೂಪಾಯಿಗಳಾಗಿದೆ. ಆಸ್ತಿಯಷ್ಟೇ ಅಲ್ಲದೆ CMಗಳ ವಿರುದ್ಧ ಇರೋ ಕ್ರಿಮಿನಲ್ ಪ್ರಕರಣಗಳ ವಿವರವನ್ನು ಕೂಡ ಈ ವರದಿ ಬಹಿರಂಗಪಡಿಸಿದೆ. ಸೊ ಈ ವರದಿ ಬಗ್ಗೆ ಹಾಗೆ ನಾಯಕರ ಆಸ್ತಿ ಆಧಾರದ ಮೇಲೆ ಪ್ರಜಾಪ್ರಭುತ್ವ ಸಾಗ್ತಾ ಇರೋ ದಾರಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಯಾವುದೇ
ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.